ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳ ಆಯ್ಕೆ ಪ್ರಕ್ರಿಯೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗೋಗಿರುತ್ತೆ. ಎಲ್ಲೆಲ್ಲಿ ಜಗಳ ಮಾಡಿಸಬಹುದು ಅಲ್ಲೆಲ್ಲ ಗ್ಯಾಪ್ ಸಿಕ್ಕಾಕು ಜಗಳ ಮಾಡಿಸ್ತಾರೆ. ವರುಣ್ ಆರಾಧ್, ಹುಲಿ ಕಾರ್ತಿಕ್, ಮೌನ ಗುಡ್ಡೆ ಹೆಚ್ಚಿನ ಟೀಮ್ ನಲ್ಲಿ ಇರೋರು ಕೆಲವೊಬ್ರು ಹೋಗಿ ಬಂದ ಬಾಧಿತ ಸ್ವಾಮಿಗಳು ಯಾರಾದ್ರೂ ಬರಬಹುದಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಎಲ್ಲೆಡೆ ಇವಾಗ ಬಿಗ್ ಬಾಸ್ ಬಸ್ ಆರಂಭವಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಸೀಸನ್ 13ಗೆ ಯಾರೆಲ್ಲ ಬರ್ತಾರೆ, ಯಾಕಂದ್ರೆ ಸೀಸನ್ 12 ಹಾಗೆ 11 ನೋಡ್ತಾ ಹೋದ್ರೆ ಹೊಸ ಅಧ್ಯಾಯ ಅಂತ ಹೇಳಿ ಬಿಗ್ ಬಾಸ್ ಪ್ರಾರಂಭ ಮಾಡ್ತಿರ್ತಾರೆ. ಅಂದ್ರೆ ಸೀಸನ್ 10 ಆದ್ಮೇಲೆ ಸೀಸನ್ 11 ಆಗಿರಬಹುದು, 12 ಆಗಿರಬಹುದು, ಎರಡೂ ಕೂಡ ಬಹಳ ಸ್ಪೆಷಲ್ ಆಗಿ ಏನಾದ್ರೂ ಕೊಡುವಂತಹ ಪ್ರಯತ್ನ ಮಾಡಿರ್ತಾರೆ ರಿಯಾಲಿಟಿ ಶೋ ಒಂದಷ್ಟು ವೇದಿಕೆಯಲ್ಲಿ. ಸೊ ಸೀಸನ್ 11 ಅಲ್ಲಿ ಸ್ವರ್ಗ ನರಕ ಕಾನ್ಸೆಪ್ಟ್ ಬರುತ್ತೆ. ಸೀಸನ್ 12 ಅಲ್ಲಿ ಜಂಟಿ ವರ್ಸಸ್ ಒಂಟಿ ಅಂತ ಬರುತ್ತೆ. ಸೊ 13 ಅಲ್ಲಿ ಏನ್ ಕೊಡ್ಬೋದು, ಆಬ್ವಿಯಸ್ಲಿ ಕುತೂಹಲ ಇದ್ದೇ ಇರುತ್ತೆ. ಅದು ಕೂಡ ಯೂಶಲಿ ಬಿಗ್ ಬಾಸ್ ಅಂತಂದ್ರೆ ಒಂದು ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಇವಾಗ ಜೂನ್ ನಲ್ಲೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ಪ್ರೊಮೋ ಕೂಡ ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಸೀಸನ್ ಎಪಿಸೋಡ್ಗಳು ಯಾವಾಗ ಆರಂಭ ಆಗ್ಬೋದು? ಸೊ ಈಗಾಗಲೇ ಬಿಗ್ ಬಾಸ್ ಆಯ್ಕೆ ಪ್ರಕ್ರಿಯೆ ಎಲ್ಲ ಆಗಿದೆಯಾ? ಹೀಗೆ ಒಂದಷ್ಟು ಕ್ವೆಶ್ಚನ್ಸ್ ನಮ್ಮ ತಲೆನಲ್ಲೇ ಬರ್ತಾ ಹೋಗುತ್ತೆ. ಸೊ ಇಡೀ ಒಂದು ರಿಯಾಲಿಟಿ ಶೋ ಎಲ್ಲ ರಿಯಾಲಿಟಿ ಶೋಸ್ಗೂ ಕಂಪೇರ್ ಮಾಡಿದ್ರೆ ಬಿಗ್ ಬಾಸ್ ಅನ್ನೋದು ಅತಿ ಎತ್ತರವಾದಂತಹ ಒಂದು ರಿಯಾಲಿಟಿ ಶೋ. ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಹೋಗಿ ಬಂದ್ರೆ ಅವ್ರ ಜೀವನ ಚೇಂಜ್ ಆಗುತ್ತೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ಳುವಂಥದ್ದು. ಸೊ ನೀವು ಆಲ್ರೆಡಿ ನೋಡಿರ್ತೀರ ಸೀಸನ್ 12 ಸ್ಪರ್ಧಿಗಳ ಲೈಫು ಹೇಗೆ ಚೇಂಜ್ ಆಗಿದೆ. ಇನ್ನೂ ಕೂಡ ಅದರಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳು ಕೂಡ ಈಗಲೂ ಟ್ರೆಂಡಿಂಗ್ ನಲ್ಲಿದ್ದಾರೆ. ಯಾರು ಗಿಲ್ಲಿ ಅವರಾಗಿರಬಹುದು, ಕಾವ್ಯ ಅವರಾಗಿರಬಹುದು, ಜಾನ್ವಿ ಅವರು, ಅಶ್ವಿನಿ ಅವರು, ಕಾಕ್ರೋಚ್ ಸುಜಿ ಅವರು. ಸೊ ಹೀಗೆ ಸಾಕಷ್ಟು ಜನ ಈಗಲೂ ಕೂಡ ಟ್ರೆಂಡ್ ನಲ್ಲಿದ್ದಾರೆ. ಸೊ ಒಂದಷ್ಟು ಜನ ಇವಾಗ ಧ್ರುವಂತ್ ಅವ್ರಂತ ಬಂದ್ರೆ, ರಕ್ಷಿತಾ ಅಂತ ಬಂದ್ರೆ, ಸೊ ಇವರು ಕೂಡ ಒಂದಷ್ಟು ಸೀರಿಯಲ್ಸ್ ಆಗಿರಬಹುದು, ಜೊತೆಗೆ ಒಂದಷ್ಟು ಶೋಸ್ಗಳನ್ನು ಕೂಡ ಈಗಲೂ ಮಾಡ್ತಾ ಇದ್ದಾರೆ. ಸೊ ಹೀಗೆ ಬಿಗ್ ಬಾಸ್ ಒಬ್ಬೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ರೀತಿ ಪಾತ್ರವನ್ನ ವಹಿಸುತ್ತೆ. ಸೊ ಹೀಗಾಗಿ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದು ಸಾಕಷ್ಟು ಜನರ ಕನಸು. ಸೊ ಈ ಬಾರಿಯ ಬಿಗ್ ಬಾಸ್ ಅಂತ ಬಂದಾಗ ಮೊನ್ನೆ ಒಂದು ಪ್ರೊಮೋವನ್ನ ಬಿಟ್ರು. ಸೊ ಪ್ರೊಮೋ ನೋಡಿರ್ತೀರಾ. ಸೊ ಅಲ್ಲೇ ಆಲ್ಮೋಸ್ಟ್ ಹೇಳ್ತಾ ಇರೋದು ಸಾಮಾನ್ಯ ಜನಗಳು ಕೂಡ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ. ಜೊತೆಗೆ ಈಗಾಗಲೇ ಏನು ಆಲ್ರೆಡಿ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಾರೆ ಅವರು ಹಾಫ್ ಕಂಟೆಸ್ಟೆಂಟ್ಸ್ ಇರ್ತಾರೆ. ಇನ್ನು ಹಾಫ್ ಕಂಟೆಸ್ಟೆಂಟ್ಸು ಒಂದಷ್ಟು ಹೊಸಬ್ರು ಇರ್ತಾರೆ, ಜೊತೆಗೆ ಸಾಮಾನ್ಯ ಜನ ಕೂಡ ಇರ್ತಾರೆ. ಸೊ ಈ ಮೂರು ಕೂಡ ಮಿಕ್ಸಪ್ ಆಗಿ ಈ ಬಾರಿಯ ಬಿಗ್ ಬಾಸ್ ಬರುತ್ತೆ ಅನ್ನೋದು ಸದ್ಯಕ್ಕೆ ನಡೀತಿರುವಂತಹ ಚರ್ಚೆ ಆಗ್ತಿದೆ. ಬಟ್ ಅಫಿಷಿಯಲಿ ಏನು ಬಿಗ್ ಬಾಸ್ ಪೇಜಲ್ಲಿ ಬಿಗ್ ಬಾಸ್ ಅವರು ಏನು ಅನೌನ್ಸ್ ಮಾಡಿಲ್ಲ ನಾವು ಸಾಮಾನ್ಯ ಜನನ ಕರ್ಕೊಳ್ತಾ ಇದ್ದೀವಿ ಅಂತ. ಓಕೆ, ಇದೊಂದು ಸ್ಟ್ರಾಟಜಿ ಕೂಡ ಆಗಿರಬಹುದು. ಯಾಕಂದ್ರೆ ಪ್ರತಿ ಸಲ ಕೂಡ ಹೇಳ್ತಾರೆ ಈ ವರ್ಷ ಸಾಮಾನ್ಯ ಜನ ಇರ್ತಾರೆ, ಪಬ್ಲಿಕ್ಸ್ಗೂ ಹೋಗುವಂತಹ ಅವಕಾಶ ಇದೆ, ಇದೊಂದು ವೇದಿಕೆ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಒಂದು ರೀತಿ ಗಾಸಿಪ್ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಈಗೇನು ಪ್ರೋಮೋ ಬಿಟ್ಟಿದ್ದಾರೆ, ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರಕ್ರಿಯೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ಯಾರನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ, ಸೊ ನಮ್ಮ ನಡುವೆ ಇರೋರು ಯಾರೆಲ್ಲ ಹೋಗಿರ್ತಾರೆ, ಯಾವ ಸೆಲೆಬ್ರಿಟೀಸ್ ಬಂದರೆ ಚೆನ್ನಾಗಿರುತ್ತೆ, ಯಾರು ಬಿಗ್ ಬಾಸ್ನಲ್ಲಿ ಲೈಕ್ ನೀವು ಕಳೆದ ಸೀಸನ್ನ ನೋಡ್ತಾ ಹೋದ್ರೆ ಅಶ್ವಿನಿ ಅವರು, ಹಾಗೆ ಗಿಲ್ಲಿ, ರಕ್ಷಿತಾ, ಜಾನ್ವಿ, ಸೊ ಈ 4 ಜನ ಇದ್ದಿದ್ದಂತಹ ರೀತಿನೇ ಬೇರೆ, ಉಳಿದವರು ಇದ್ದಿದ್ದಂತಹ ರೀತಿನೇ ಬೇರೆ. ಒಂದು ರೀತಿ ಧ್ರುವಂತ್ ಅವರು ಕೂಡ. ಸೊ ಈ 5 ಜನ ಇದ್ದಿದ್ದಂತಹ ರೀತಿನೇ ಬೇರೆ, ಉಳಿದ ಕಂಟೆಸ್ಟೆಂಟ್ಗಳು ಇದ್ದಿದ್ದೇ ಬೇರೆ. ಸೊ ಧ್ರುವಂತ್ ಅವರು ಸ್ಟಾರ್ಟಿಂಗಿಂದ ಧ್ರುವಂತ್ ಅವ್ರಿಗೆ ಯಾರ್ದು ಸಪೋರ್ಟೇ ಇರಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ವಿತೌಟ್ ಸಪೋರ್ಟ್ ಬಂದಿರುವಂಥದ್ದು ಧ್ರುವಂತ್ ಅವರು. ಸೊ ಯಾರು ಫ್ರೆಂಡ್ಸ್ ಇರಲಿಲ್ಲ. ಸೊ ಅಶ್ವಿನಿ ಅವರಿಗಾದ್ರೂ ಜಾನ್ವಿ ಅವರು ಮಿಡಲ್ ತನಕ ಇರ್ತಾರೆ, ಆಮೇಲೆ ಜಾನ್ವಿ ಅವರು ಹೋಗ್ತಾರೆ, ಆ ನಂತರದಲ್ಲಿ ಅಶ್ವಿನಿ ಅವರು ಒಬ್ಬರೇ ಸರ್ವೈವ್ ಆಗ್ತಾರೆ. ಸೊ ಹೀಗೆ ಬಲಿಷ್ಠವಾದಂತಹ ಕಂಟೆಸ್ಟೆಂಟ್ಗಳನ್ನು ಕೂಡ ಈ ಸಲ ಹುಡುಕ್ತಾರ. ಯಾಕಂದ್ರೆ ಅಶ್ವಿನಿ ಅವ್ರು ಇಲ್ಲದೆ, ಧ್ರುವಂತ್ ಅವ್ರು ಇಲ್ಲದೆ, ಜಾನ್ವಿ ಅವ್ರು ಇಲ್ಲದೆ, ಇವ್ರನ್ನೆಲ್ಲರೂ ಕೂಡ ಒಂದು ರೀತಿ ಒಂದು ತೂಕಕ್ಕೆ ತಗೊಂಡ್ರೂ ಕೂಡ ಏನೂ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಯಾರು ಜಗಳ ಮಾಡದೆ ಎಲ್ಲರೂ ಕೂಡ ಒಂದೇ ತರ ಇರ್ತಾರೆ ಅಂತಂದ್ರೆ ಅದು ನೋಡ್ಲಿಕ್ಕೆ ನಮಗೂ ಕೂಡ ಇಷ್ಟ ಆಗಲ್ಲ. ಒಬ್ರು ಜಗಳ ಮಾಡಬೇಕು, ಗಲಾಟೆ ಮಾಡಬೇಕು, ಇನ್ನೊಬ್ರು ಸಮಾಧಾನ ಪಡ್ಕೋಬೇಕು, ಜೋಕ್ ಮಾಡಬೇಕು, ಎಲ್ಲ ಕೂಡ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇರಬೇಕು. ಸೊ ಹೀಗಾದ್ರೆ ನಮಗೆ ನೋಡ್ಲಿಕ್ಕೆ ಚಂದ ಅನ್ಸುತ್ತೆ. ಸೊ ಹೀಗಾಗಿ ಈ ಸಲ ಅಂತಾನೆ 13 ಸೀಸನ್ ಇದು. ಸೊ ಈ ಸೀಸನ್ಗೆ ಯಾರನ್ನ ಕರೆಸ್ತಾರೆ ಬಿಗ್ ಬಾಸ್ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಆಗಿದೆ. ಸೊ ಗೊತ್ತಿಲ್ಲ ಯಾರೆಲ್ಲ ಬರ್ತಾರೆ ಅಂತ. ಸೊ ಒಂದಷ್ಟು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಸುದ್ದಿಗಳ ಪ್ರಕಾರ, ನಮ್ಮ ಬಾಸ್ ಟಿವಿ ಮೂಲದ ಪ್ರಕಾರ ಯಾರು ಹೋಗಬಹುದು, ಹಾಗೆ ಬಲ್ಲಂ ಮೂಲದ ಮಾಹಿತಿಯ ಪ್ರಕಾರ ಯಾರು ಹೋಗ್ಬೋದು. ಸೊ ನಾನು ನಿಮಗೆ ಅವರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಕಂಪ್ಲೀಟ್ ಟೀಮೇ ಚೇಂಜ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಕಳೆದ ವರ್ಷ ಯಾರು ಇದ್ರು ಅವರು ಈ ಸಲ ಇರೋದಿಲ್ಲ, ಆ ಟೀಮೇ ಕಂಪ್ಲೀಟ್ ಚೇಂಜ್ ಆಗಿದೆ. ಸೊ ಹಾಗಾಗಿ ಹೊಸತನವನ್ನ ಈ ಬಾರಿಯೂ ಕೂಡ ನಿರೀಕ್ಷೆ ಮಾಡಬಹುದು. ನೀವು ಕಳೆದ ಬಾರಿ ಒಂದಷ್ಟು ಗೇಮ್ಸ್ಗಳನ್ನ ನೋಡ್ತಾ ಹೋದ್ರೆ, ಅಂದ್ರೆ ಇಷ್ಟು ಸೀಸನ್ಗಳು ಏನಿತ್ತು, ಸೀಸನ್ 1ರಿಂದ 10
ಅಲ್ಲಿ ಆ ಬಿಗ್ ಬಾಸ್ ಇದ್ದಿದ್ದಂತಹ ರೀತಿನೇ ಬೇರೆ, ಈ 2 ಸೀಸನ್ನಲ್ಲಿ ಇದ್ದಿದ್ದಂತಹ ರೀತಿಯೇ ಬೇರೆ. ಒಂದಷ್ಟು ಗೇಮ್ಸ್ಗಳಾಗಿರಬಹುದು, ಟಾಸ್ಕ್ಗಳಾಗಿರಬಹುದು, ಈ 2 ಸೀಸನಲ್ಲಿ ಕೂಡ ಒಂದು ರೀತಿ ಬೇರೆ ಥರನೇ ಇತ್ತು. ಬಟ್ ಸೀಸನ್ 1ರಿಂದ 10ರವರೆಗೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೀಸನ್ 11, 12 ಆಗಿರಬಹುದು, ಅದು ಅಷ್ಟೇನು ಗೇಮ್ಸ್ಗಳ ವೈಸ್ ಅಷ್ಟೇನು ಇಲ್ಲ ಅಂದರು, ಪರವಾಗಿಲ್ಲ, ಒಂದು ರೀತಿ ಹೊಸತನವನ್ನು ತಂದಿದ್ರು. ಸೊ ಈಗ ಸೀಸನ್ 13 ಆಗಿರೋದ್ರಿಂದ ಯಾವ ರೀತಿ ಇರಬಹುದು, ಟಾಸ್ಕ್ಗಳಾಗಿರಬಹುದು, ಫ್ರೇಮ್ ಮಾಡಿರೋ ರೀತಿ ಆಗಿರಬಹುದು, ಬಿಗ್ ಬಾಸ್ ಎಲ್ಲೆಲ್ಲಿ ಜಗಳ ಮಾಡಿಸ್ಬೋದು ಅಲ್ಲೆಲ್ಲ ಗ್ಯಾಪ್ ಸಿಕ್ಕಿದಾಗೂ ಜಗಳ ಮಾಡಿಸ್ತಾರೆ ಕಂಟೆಸ್ಟೆಂಟ್ಗಳ ಹತ್ರ. ಸೊ ಅದೆಲ್ಲ ಯಾವ ರೀತಿ ವರ್ಕೌಟ್ ಆಗುತ್ತೆ, ಈ ಒಂದಷ್ಟು ಕುತೂಹಲ. IPL ಮುಗ್ದಿದ್ದು ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ರಿಯಾಲಿಟಿ ಶೋ ವೀಕ್ಷಕರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಹಾಗಾದರೆ? ಸೊ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರು ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನುವಂಥದ್ದು ನಮ್ಮ ಮೂಲದ ಪ್ರಕಾರ ನಾನು ಒಂದಷ್ಟು ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಸಂಭಾವ್ಯ ಪಟ್ಟಿನಲ್ಲಿ ಇರುವಂಥದ್ದು ವರುಣ್ ಆರಾಧ್ಯ. ಯಾಕಂದರೆ ವರುಣ್ ಆರಾಧ್ಯ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ಜೊತೆಗೆ ಸೀರಿಯಲ್ಸು, ಶಾರ್ಟ್ ಮೂವೀಸು, ಆಲ್ಬಮ್ ಸಾಂಗ್ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಒಂದು 2 ವರ್ಷದ ಹಿಂದೆ ಕಾಂಟ್ರವರ್ಸಿ ಆಗಿತ್ತು. ಸೊ ಅದಾದಮೇಲೆ ಅವರು ಇದ್ದಿದ್ದಂತಹ ರೀತಿನೇ ಬದಲಾಯಿತು. ಸೊ ಈಗ ವರುಣ್ ಆರಾಧ್ಯ ಅವರೇ ಹೇಳ್ಕೊಂಡಿರುವಂತಹ ಪ್ರಕಾರ ನನಗೆ ಆಲ್ರೆಡಿ ಬಿಗ್ ಬಾಸಿಂದ ಕಾಲ್ ಬಂದಿತ್ತು, ನಾನು ಹೋಗಲಿಲ್ಲ, ಬಟ್ ಇವಾಗ ಅವಕಾಶ ಸಿಕ್ಕಿದ್ರೆ ಅಫ್ಕೋರ್ಸ್ ನಾನು ಹೋಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ವರುಣ್ ಆರಾಧ್ಯ ಅವ್ರನ್ನ ನೀವೆಲ್ಲರೂ ಕೂಡ ನೋಡೇ ಇರ್ತೀರ. ಯೂಟ್ಯೂಬಲ್ಲಿ ಆಗಿರಬಹುದು, ವ್ಲಾಗ್ ಮಾಡ್ತಾರೆ, ಜೊತೆಗೆ ರೀಲ್ಸ್ ಮಾಡ್ತಾರೆ, ಸಿನಿಮಾ ಮಾಡಲಿಕ್ಕೆ ಮಾಡ್ತಾರೆ, ಶಾರ್ಟ್ ಮೂವೀಸ್ ಮಾಡ್ತಾರೆ, ಆಲ್ಬಮ್ ಸಾಂಗ್ ಮಾಡ್ತಾರೆ, ಸೀರಿಯಲ್ ಕೂಡ ಮಾಡಿ ಬಂದಿದ್ರು. ಸೊ ಹೀಗಾಗಿ ವರುಣ್ ಆರಾಧ್ಯ ಎಲ್ಲರಿಗೂ ಕೂಡ ಚಿರಪರಿಚಿತ ಆಗಿರೋದ್ರಿಂದ ವರುಣ್ ಆರಾಧ್ಯ ಅವರು ಹೋಗಬಹುದಾ, ಈ ರೀತಿ ಒಂದು ಪ್ರಶ್ನೆ. ಆನಂತರ ಮಧುಶ್ರೀ ಭೈರಪ್ಪ, ಸೊ ಇವರು ಕೂಡ ಇನ್ಫ್ಲೂಯೆನ್ಸರ್ ಆಗಿದ್ರು. ಈಗ ಯಜಮಾನ ಅನ್ನುವಂತಹ ಒಂದು ಸೀರಿಯಲ್ ಮಾಡ್ತಾ ಇದ್ರು, ಸದ್ಯಕ್ಕೆ ಸೀರಿಯಲ್ ನಿಂತಿದೆ. ಸೊ ಈಗಲೂ ಕೂಡ ಯೂಟ್ಯೂಬಲ್ಲಿ ಆಗಿರಬಹುದು, ರೀಲ್ಸ್ನಲ್ಲಾಗಿರಬಹುದು ಮಾಡಲಿಂಗ್ ಮಾಡ್ತಾರೆ, ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದಾರೆ. ಸೊ ಬಹಳ ಒಂದು ಟಾಕ್ ಆಕ್ಟಿವ್ ಗರ್ಲ್ ಅಂತ ಹೇಳ್ಬೋದು ಮಧುಶ್ರೀ ಭೈರಪ್ಪ. ಸೊ ಇವರು ಕೂಡ ಹೋಗ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇದೆ, ಬಟ್ ಗೊತ್ತಿಲ್ಲ ಹೋಗ್ತಾರೋ ಇಲ್ವೋ ಅಂತ. ಆನಂತರ ರಾಘವೇಂದ್ರ, ಸೊ ಸಾಕಷ್ಟು ರಿಯಾಲಿಟಿ ಶೋಸ್ ಮಾಡಿದ್ದಾರೆ. ಸೊ ಇವರು ಹುಡುಗಿರ್ ರೀತಿ ರೆಡಿ ಆಗೋದೇ ನಮ್ಮೆಲ್ರಿಗೂ ಕೂಡ ನೋಡೋಕೆ ಚಂದ, ತುಂಬ ಚಂದ ಕಾಮಿಡಿ ಮಾಡ್ತಾರೆ. ಇವ್ರ ಬಜ್ಜು ಕೂಡ ಇವಾಗ ಇನ್ಸ್ಟಾಗ್ರಾಮಲ್ಲಿದೆ. ಸೊ ಇವರು ಕೂಡ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ. ಬಟ್ ಹೋಗಬೇಕು ಅಂತ ಹೇಳುವಂಥವ್ರು ಕೂಡ ತುಂಬ ಜನ ಇದ್ದಾರೆ. ಸೊ ಹೀಗಾಗಿ ರಾಘವೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಘವ್ ಅವರು ಕೂಡ ಹೋಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ ರಾಘವೇಂದ್ರ ಅವರು ಹೋಗ್ತಾರೋ ಇಲ್ವೋ ಅಂತ. ಆನಂತರ ಭಾಗ್ಯಲಕ್ಷ್ಮಿ ಸುಷ್ಮಾ ಅವರು ಸಾಕಷ್ಟು ಸೀರಿಯಲ್ಗಳನ್ನು ಮಾಡ್ಕೊಂಡು ಬಂದಿದ್ರು. ಜೊತೆಗೆ ಇತ್ತೀಚೆಗೆ ಕಲರ್ಸ್ನಲ್ಲಿಯೇ ಆಂಕರಿಂಗ್ ಅನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸುಷ್ಮಾ ಅವ್ರನ್ನ ಇಷ್ಟಪಡುವಂತಹ ವರ್ಗ, ಸಾಕಷ್ಟು ಜನಗಳು ಕೂಡ ಸುಷ್ಮಾ ಅವ್ರನ್ನ ಇಷ್ಟಪಡೋರಿದ್ದಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಎಲ್ಲರನ್ನು ಕೂಡ ಫಿದಾ ಮಾಡ್ತಾ ಇದ್ದಾರೆ ಸುಷ್ಮಾ ಅವರು. ಸೊ ಸದ್ಯಕ್ಕೆ ಬ್ಯುಸಿ ಆಗಿದ್ದಾರೆ, ಮೇ ಬಿ ಹೋಗಬಹುದು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಆನಂತರ ಬಾಳು ಬೆಳಗುಂದಿ, ಸೊ ಬಾಳು ಬೆಳಗುಂದಿ ಅವರು ಬಹಳ ವರ್ಷಗಳಿಂದಲೂ ಕೂಡ ಫೇಮಸ್ ಆಗಿರುವಂತಹ ಸಿಂಗರು, ಉತ್ತರ ಕರ್ನಾಟಕದವರು. ಸೊ ರೀಸೆಂಟಾಗಿ ಸರಿಗಮಪಗೂ ಕೂಡ ಬಂದಿರ್ತಾರೆ. ಸೊ ಅಲ್ಲೂ ಕೂಡ ಹಾಡನ್ನ ಹಾಡಿ ಎಲ್ರಿಗೂ ಕೂಡ ಇಷ್ಟವಾಗಿರ್ತಾರೆ. ಸೊ ಇವರು ಕೂಡ ಇವಾಗ ಜೋಡಿ ನಂಬರ್ 1 ಕೂಡ ಇದ್ದಾರೆ. ಸೊ ಇವರು ಕೂಡ ಹೋಗಬಹುದಾ ಬಿಗ್ ಬಾಸ್ಗೆ ಅಂತ. ಯಾಕೆಂದರೆ ಜೋಡಿ ನಂಬರ್ 1 ಈಗಲೂ ಕೂಡ ಇರೋದ್ರಿಂದ ಬಿಗ್ ಬಾಸ್ ಜೋಡಿ ನಂಬರ್ ಏನಾದ್ರು ಕ್ಲಾಶ್ ಆಗ್ಬೋದಾ, ಅಥವಾ ಅದು ಜೋಡಿ ನಂಬರ್ 1 ಮುಗಿಸಿ ಏನಾದರೂ ಇವರು ಬಿಗ್ ಬಾಸ್ಗೆ ಹೋಗ್ಬಹುದಾ ಅನ್ನುವಂತಹ ಕ್ಯೂರಿಯಾಸಿಟಿ. ಬಟ್ ಒಂದಷ್ಟು ಮೂಲಗಳ ಪ್ರಕಾರ ಇವರು ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ, ಗೊತ್ತಿಲ್ಲ. ಪ್ರಿಯಾಂಕಾ, ಏಳುಮಲೆ ಸಿನಿಮಾ ಹೀರೋಯಿನು. ಸೊ ಇವರು ಕೂಡ ಮಹಾನಟಿಯಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ರು. ಸೊ ಇವರು ಹೋಗ್ತಾರೆ ಅಂತ ಕೂಡ ಒಂದಷ್ಟು ಸುದ್ದಿ ಇದೆ. ಸೊ ಹೀರೋಯಿನ್ ಕ್ಯಾಟಗರಿಯಿಂದ ಪ್ರಿಯಾಂಕಾ ಅವರು ಹೋಗ್ತಾರೆ ಅಂತ. ಬಟ್ ಪ್ರಿಯಾಂಕಾ ಅವ್ರು ಸಿಕ್ಕಾಪಟ್ಟೆ ಸೈಲೆಂಟು. ಈ ಬಿಗ್ ಬಾಸ್ ಮನೆಗೆ ಹೋದರೆ ಅವ್ರು ಹೆಂಗಿರ್ತಾರೆ, ಅಲ್ಲಿ ಜಗಳ ಎಲ್ಲ ಆಡ್ಬೇಕಾರೆ ಅವ್ರ ಆ್ಯಟಿಟ್ಯೂಡ್ ಹೇಗಿರುತ್ತೆ ಗೊತ್ತಿಲ್ಲ. ಬಟ್ ನಾನು ನೋಡಿರೋ ಪ್ರಕಾರ ಪ್ರಿಯಾಂಕಾ ಅವರು ಬಹಳ ಸೈಲೆಂಟ್ ಅಂತ ನನಗನ್ನಿಸ್ತು. ಸೊ ಗೊತ್ತಿಲ್ಲ ಇವರು ಹೋಗ್ತಾರಾ ಅಂತ. ಅನಂತರ ಆಸೆ ಸೀರಿಯಲ್ ಹೀರೋ ನಿನಾದ್ ಅವರು. ಸೊ ನಿನಾದ್ ಅವ್ರಿಗೂ ಕೂಡ ಒಂದೆರಡು ಸೀಸನ್ನಿಂದ ಕಾಲ್ ಬರ್ತಾ ಇದೆಯಂತೆ. ಸೊ ಈ ಸೀಸನ್ಗೆ ಬಂದಿದ್ಯಾ, ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನಿನಾದ್ ಅವರು ಕೂಡ ಹೋಗ್ತಾರೆ ಅಂತ. ಸೊ ವೆಯ್ಟ್ ಮಾಡಿ ನೋಡೋಣ. ಅನಂತರ ಹುಲಿ ಕಾರ್ತಿಕ್. ಸೊ ಹುಲಿ ಕಾರ್ತಿಕ್ ಅವರು ಕಳೆದ 2-3 ಸೀಸನಿಂದ ಹೋಗ್ತಾರೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರ ಫ್ಯಾನ್ಸು. ಬಟ್ ಹುಲಿ ಕಾರ್ತಿಕ್ ಅವರು ಯಾವ ಸೀಸನ್ಗೂ ಕೂಡ ಹೋಗಿಲ್ಲ, ಬಟ್ ಈ ಸೀಸನ್ಗೆ ಹೋಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಡೆವಿಲ್ ಸಿನಿಮಾದಿಂದ ಇತ್ತೀಚೆಗೆ
ಇವರ ಒಂದು ಹೆಸರೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಒಂದು ಒಳ್ಳೆ ರೋಲನ್ನು ಮಾಡಿದ್ರು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವ್ರ ಜೊತೆಗೆ. ಆನಂತರದಲ್ಲಿ ಹುಲಿ ಕಾರ್ತಿಕ್ ಯಾರು ಅಂತ ಗೊತ್ತಿಲ್ದಲೇ ಇರೋರು ಬಹುಶಃ ಯಾರೂ ಇಲ್ಲ ಅನಿಸುತ್ತೆ. ಸೊ ಇವರ ಕಾಮಿಡಿ ಟೈಮಿಂಗ್ಸು, ಇವ್ರು ಮಾತಾಡುವಂತಹ ವೇ ಇದೆಲ್ಲವೂ ಕೂಡ ಇಷ್ಟವಾಗ್ತಾ ಇದೆ. ಸೊ ಸದ್ಯಕ್ಕೆ ಸಾಕಷ್ಟು ರಿಯಾಲಿಟಿ ಶೋಸ್ಗಳನ್ನು ಕೂಡ ಮಾಡ್ಕೊಂಡು ಬಂದಿರೋದ್ರಿಂದ ಸಿನಿಮಾದಲ್ಲೂ ಕೂಡ ಬ್ಯುಸಿ ಆಗಿರೋದ್ರಿಂದ ಹುಲಿ ಕಾರ್ತಿಕ್ ಅವರು ಏನಾದರೂ ಹೋಗಬಹುದಾ ಅಂತ. ಸೊ ವೆಯ್ಟ್ ಮಾಡಿ ನೋಡೋಣ. ಅನಂತರ ಡ್ರ್ಯಾಗನ್ ಮಂಜು ಅವರು, ಸೊ ಲಾಸ್ಟ್ ಸೀಸನಲ್ಲಿ ಕಾಕ್ರೋಚ್ ಸುದಿ ಅವರು ಹೋಗಿದ್ರು ವಿಲನ್ ಕ್ಯಾಟಗರಿಯಿಂದ. ಸೊ ಈ ಸೀಸನಲ್ಲಿ ಡ್ರ್ಯಾಗನ್ ಮಂಜು ಅವರು ಹೋಗ್ತಾರೆ ಅಂತ ಒಂದು ಮಾತಿದೆ. ಯಾಕಂದರೆ ಕಾಕ್ರೋಚ್ ಸುದಿ ಅವರು ಹೋಗಿದ್ದ ಟೈಮಲ್ಲಿ ನಾವೇ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದರು, ಬಿಗ್ ಬಾಸಿಗೆ ಹೋಗ್ತೀರಾ, ನಿಮಗೆ ಅವಕಾಶ ಸಿಕ್ಕರೆ ಅಂದಾಗ ಹೋಗೇ ಹೋಗ್ತೀನಿ ಖಂಡಿತ ನಾನು ಅಂತ ಹೇಳಿದರು. ಸೊ ಮೇ ಬಿ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ. ಅನಂತರ ಮೌನ ಗುಡ್ಡೆಮನೆ ಅವರು, ಕಳೆದ ಸೀಸನಲ್ಲೂ ಕೂಡ ಮೌನ ಅವರ ಹೆಸರು ಕೇಳಿ ಬಂದಿತ್ತು. ಬಟ್ ಮೌನ ಅವರು ನಗಾಡಿದ್ರು ಅಷ್ಟೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ, ಎಲ್ಲೂ ಕೂಡ ಏನೂ ಹೇಳಿಲ್ಲ. ಬಟ್ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ ಅನ್ನೋದನ್ನ ಯೋಚನೆ ಮಾಡ್ತೀನಿ ಅಂತ ಹೇಳಿದರು. ಸೊ ಈ ಸೀಸನಲ್ಲಿ ಮೌನ ಅವರು ಹೋಗ್ತಾರೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದರೆ ಕಲರ್ಸಲ್ಲೇ ಒಂದಷ್ಟು ರಾಮಚಾರಿ ಸೀರಿಯಲ್ ಮಾಡಿದ್ರು, ಅಲ್ಲಿಂದನೂ ಕೂಡ ಮೌನ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅನಂತರ ಮಾಡಲಿಂಗ್ ಮಾಡ್ತಾರೆ, ಮೂವೀಸ್ ಮಾಡ್ತಾರೆ. ಸೊ ಹೀಗಾಗಿ ಮೌನ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆನಂತರ ಓಂ ಪ್ರಕಾಶ್ ಸರ್ ಅವರ ಹೆಸರು, ಅಂದರೆ ಈ ಸಲ ಒಂದಷ್ಟು ಹಳೆ ಸ್ಪರ್ಧಿಗಳ ಮಿಕ್ಸಪ್ ಕೂಡ ಇರೋದ್ರಿಂದ ಯಾರು ಬರ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಸೊ ಓಂ ಪ್ರಕಾಶ್ ಸರ್ ಕೂಡ ಬರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇವರೇನಾದರೂ ಬಿಗ್ ಬಾಸಿಗೆ ಬಂದರೆ ಬಿಗ್ ಬಾಸೇ ಚಿಂದಿ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬೋದು. ನಮಗೆ ನೋಡೋದಕ್ಕೆ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಅನಂತರ ಅಂಕಿತಾ ಅಮರ್ ಅಥವಾ ಅನನ್ಯ ಅಮರ್, ಯಾಕಂದರೆ ಅನನ್ಯ ಅವರು ಕೂಡ ಈಗ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದ್ದಾರೆ, ಅಂಕಿತಾ ಅವರು ಕೂಡ ಟ್ರೆಂಡಲ್ಲಿದ್ದಾರೆ, ಅಕ್ಕ ತಂಗಿ. ಸೊ ಇವರಿಬ್ಬರಲ್ಲಿ ಒಬ್ಬರು ಬರ್ಬೋದು ಅಂತ. ಯಾಕೆಂದರೆ ಅಂಕಿತಾ ಅವರು ಸಿನಿಮಾ ಮಾಡ್ತಾ ಇದ್ದಾರೆ, ಮೇ ಬಿ ಡೌಟು ಅಂತ ಹೇಳ್ತಿದ್ದಾರೆ. ಬಟ್ ಅನನ್ಯ ಅವರು ಬಂದೇ ಬರ್ತಾರೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಸೊ ಹೀಗಾಗಿ ಒಂದಷ್ಟು ಇವರು ಹೋಗಬಹುದು ಅನ್ನುವಂತಹ ಮಾಹಿತಿ ಕೂಡ ಇದೆ. ಬಟ್ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡಬೇಕು. ಅಂದರೆ ಕಿಚ್ಚಿನ ಟೀಮ್ನಲ್ಲಿ ಇರೋರು ಕೆಲವೊಬ್ಬರು ಹೋಗಿ ಬಂದಿದ್ದಾರೆ ಬಿಗ್ ಬಾಸ್ಗೆ. ಉಗ್ರ ಮಂಜು ಅವರಾಗಿರಬಹುದು, ತ್ರಿವಿಕ್ರಮ್ ಅವರಾಗಿರಬಹುದು, ವಿನಯ್ ಅವರಾಗಿರಬಹುದು, ರಜತ್ ಅವರಾಗಿರಬಹುದು. ಸೊ ಹೀಗಾಗಿ ಸುದೀಪ್ ಅವರ ಟೀಮ್ ಕಡೆಯಿಂದ ಯಾರು ಬರ್ಬೋದು, ಅಂದರೆ ಸುದೀಪ್ ಅವರ ಆಪ್ತ ಬಳಗದಿಂದ ಯಾರು ಬರಬಹುದು ಈ ಸಲ ಅಂತಂದರೆ ಕರಣ್ ಆರ್ಯನ್ ಏನಾದರೂ ಬರಬಹುದಾ ಅಥವಾ ಪ್ರವೀಣ್ ಅವ್ರು ಏನಾದರೂ ಬರಬಹುದಾ ಅನ್ನುವಂತಹ ಸುದ್ದಿ ಕೂಡ ಇದೆ CCL ಕಡೆಯಿಂದ. ಸೊ ಗೊತ್ತಿಲ್ಲ ಅವರು ಕೂಡ ಬರ್ತಾರಾ ಅಂತ. ಇನ್ನೊಂದು, ಯಾವ ಥರ ಬ್ಯಾಕ್ಗ್ರೌಂಡ್ ಇರೋರು ಬಂದರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಈಗ ಲಾಸ್ಟ್ ಸೀಸನ್ ನೀವು ನೋಡ್ತಾ ಇರಬಹುದು, ವಿನ್ನರ್ ಆಗಿದ್ದು ಗಿಲ್ಲಿ ಅವರು. ಸೊ ಎಲ್ಲ ಕಡೆಯಿಂದನೂ ಕೂಡ ಒಬ್ಬೊಬ್ರು ಇದ್ರು. ಸೀರಿಯಲ್ ಆಗಿರಬಹುದು, ಸಿನಿಮಾ ಆಗಿರಬಹುದು, ಬಾಡಿ ಬಿಲ್ಡಿಂಗ್ ಆಗಿರಬಹುದು, ಆನಂತರ ಪ್ರತಿಯೊಂದರಿಂದಲೂ ಕೂಡ ಒಬ್ಬೊಬ್ರು ಇದ್ರು. ಸೊ ಈಗ ಯಾರು ಬರ್ತಾರೆ ಅನ್ನುವಂಥದ್ದು ಹೊಸತನ ಅಂತ ಇರೋದ್ರಿಂದ, ಸೊ ಹೊಸತನದಲ್ಲಿ ಟೀಮ್ ಯಾವ ಕ್ರಿಯೇಟಿವಿಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ ಅನ್ನೋದು ಕೂಡ ವೆಯ್ಟ್ ಮಾಡಿ ನೋಡಬೇಕು. ಆನಂತರ ನಿಶಾ ಯೋಗೀಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಬಟ್ ಗೊತ್ತಿಲ್ಲ. ನಿಖಿತಾ ಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಸದ್ಯಕ್ಕೆ ಒಂದಷ್ಟು ಕಡೆ ನಿಖಿತಾ ಸ್ವಾಮಿ ಅವರ ಒಂದು ಸಿನಿಮಾ ಕೂಡ ಬಂತು. ಆ ಸಿನಿಮಾ ಆದ ನಂತರದಲ್ಲಿ ಸಾಕಷ್ಟು ಪ್ರಮೋಷನ್ಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಏನಾದರೂ ನಿಖಿತಾ ಸ್ವಾಮಿ ಅವರು ಬರ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ. ಅನಂತರ ಈಗ ವಿವಾದ ಅಂತ ಬಂದಾಗ ವಿವಾದಿತ ಸ್ವಾಮಿಗಳು ಯಾರಾದರೂ ಬರಬಹುದಾ ಬಿಗ್ ಬಾಸ್ಗೆ ಅನ್ನುವಂಥದ್ದು ಕೂಡ, ಬಟ್ ಗೊತ್ತಿಲ್ಲ ಯಾರು ಬರ್ತಾರೆ ಅಂತ. ಸೊ ಹೀಗೆ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಿದೆ. ಸೊ ಇದರಲ್ಲಿ ಯಾರು ಬರ್ತಾರೆ ಅನ್ನುವಂಥದ್ದೇ ನಮ್ಮೆಲ್ಲರಿಗೂ ಕೂಡ ಕುತೂಹಲ. ಬಟ್ ಸೋಷಿಯಲ್ ಮೀಡಿಯಾ ಬಸ್ ಪ್ರಕಾರ ಇವರು ಪಕ್ಕಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಿಜವಾಗಿಯೂ ಕೂಡ ಇವರು ಬರ್ತಾರಾ ಅಥವಾ ಇದೆಲ್ಲ ಗಾಸಿಪ್ಪಾ ಅಥವಾ ಬಿಗ್ ಬಾಸ್ ಟೀಮೇ ಬಿಟ್ಕೊಡ್ತಾ ಇಲ್ವಾ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ. ಒಂದು ಬಿಗ್ ಬಾಸ್ನ ಸ್ಟ್ರಾಟಜಿ ಏನಪ್ಪ ಅಂತಂದರೆ ಪ್ರಮೋಷನ್ ಆಗಬೇಕು. ಈಗ ಪ್ರೊಮೋ ಬಿಟ್ಟಿದ ತಕ್ಷಣವೇ ಕಂಟೆಸ್ಟೆಂಟ್ಗಳು ಯಾರು ಅಂತ ಅನೌನ್ಸ್ ಮಾಡೋದಲ್ಲ, ಅಥವಾ ಮತ್ತೊಂದು ಪ್ರೊಮೋ ಬಿಟ್ಟು ರಿಯಾಲಿಟಿ ಶೋ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡೋದಲ್ಲ. ಜನರಿಗೆ ಕುತೂಹಲ ಬರ್ಸ್ಬೇಕು. ಅವ್ರು ಯಾವಾಗ ಕುತೂಹಲ ಬರ್ಸಿ ಜನರು ಫುಲ್ ಪೀಕ್ ಲೆವೆಲ್ಗೆ ಹೋಗ್ತಾರೆ, ಅವಾಗ ಯಾರು ಬರ್ತಾರೆ ಅಂತ ಅವಾಗ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಒಂದಷ್ಟು ಪ್ರಮೋಷನ್ ಕೂಡ ಈ ನಡುವೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಇಷ್ಟು ಬೇಗ ಪ್ರೊಮೋನ ಬಿಟ್ರಾ, ಪ್ರೋಗ್ರಾಮ್ ಯಾವಾಗ ಬರ್ಬೋದು? ಈಗ ನೋಡಿ, ಆಲ್ಮೋಸ್ಟ್ ಪ್ರತಿ ಸಲನೂ ಕೂಡ ಒಂದು 100 ಡೇಸ್ ಅಂತ ಹೇಳ್ತಾ ಇದ್ರು, 120 ಡೇಸ್ ನಡೀತಾ ಇತ್ತು, ಅಥವಾ 110 ಡೇಸ್ ನಡೀತಾ ಇತ್ತು. ಬಟ್ ಈ ಸಲ 140 ಡೇಸ್ ಬಿಗ್ ಬಾಸ್ ಇರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ.
ಸೊ ಈ 140 ದಿನ ಬಿಗ್ ಬಾಸ್ ಇರೋದ್ರಿಂದ ಗಟ್ಟಿಯಾಗಿರುವಂತಹ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಅವಶ್ಯಕವಾಗಿರ್ತಾರೆ. ಸೊ ಅಂದ್ರೆ ಎಲ್ಲದನ್ನು ಕೂಡ ಅವರು ಸಹಿಸ್ಕೊಳ್ಬೇಕು. ನೋಡಿ, ಕಳೆದ ಸೀಸನ್ ನಲ್ಲಿ ಗಿಲ್ಲಿ ಅವರು ಅವಮಾನನ ಸಹಿಸ್ಕೊಂಡ್ರು, ಡಿಕೆಗಳನ್ನ ಸಹಿಸ್ಕೊಂಡ್ರು. ಬಿಕಾಸ್ ಗಿಲ್ಲಿ ಅವರು ಇರೋದು ಆಸ್ ಇಟ್ ಈಸ್, ಆಚೆ ಹೇಗಿದ್ರು ಅದೇ ತರ ಇದ್ರು. ಸೊ ಅದಕ್ಕೆ ಅವರು ವಿನ್ನರ್ ಆದ್ರು. ಸೊ ಈಗ ಎಲ್ಲವನ್ನು ಸಹಿಸ್ಕೊಳ್ಳುವಂತವ್ನು ಮಾತ್ರ ಬಿಗ್ ಬಾಸ್ಗೆ ಸೂಕ್ತ. ಸೊ ಅಂತಹ ಅರ್ಹ ವ್ಯಕ್ತಿನ ಬಿಗ್ ಬಾಸ್ ಏನಾದ್ರೂ ಸೆಲೆಕ್ಟ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ, ಅಥವಾ ಈ ಪ್ರೊಸೆಸ್ ಎಲ್ಲ ಮುಗ್ದ್ಬಿಟ್ಟಿದ್ಯಾ? ಸೊ ವೆಯ್ಟ್ ಮಾಡಿ ನೋಡೋಣ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಅಫಿಷಿಯಲ್ ಪೇಜಲ್ಲೇ ಪ್ರೋಮೋ ಬಂದಿರೋದ್ರಿಂದ ಸೊ ಸದ್ಯದಲ್ಲೇ ಸ್ಟಾರ್ಟ್ ಆಗುವಂತಹ ಎಲ್ಲ ಲಕ್ಷಣನೂ ಕೂಡ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗಬಹುದು ಅಂತ. ಈ ಬಾರಿ 100 days ಅಲ್ಲ 140 days ಬಿಗ್ ಬಾಸ್ ಇದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಸೊ ವೆಯ್ಟ್ ಮಾಡೋಣ ಯಾವ ರೀತಿ ಇರಬಹುದು ಈ ಬಾರಿಯ ಹೊಸತನದ ಬಿಗ್ ಬಾಸ್ ಅಂತ. ಆ ನಂತರದಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದು ಕೂಡ ಒಂದು ಕ್ಯೂರಿಯಾಸಿಟಿ. ಸೊ ವೆಯ್ಟ್ ಮಾಡೋಣ. ನಿಮಗೆ ಯಾರೆಲ್ಲ ಬರಬೇಕು ಅಥವಾ ನಿಮ್ಮ ಪ್ರಕಾರ ಯಾರೆಲ್ಲ ಬರ್ತಾರೆ, ಸೊ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.